ಅಯ್ಯೋ ನನ್ನ ಗಂಡಂಗೆ ಏನಾದರೂ ಮಾಡಿ ಒಪ್ಪಿಸ್ಬೋದು ಸಾರ. ಈ ಅಮ್ಮಗೆ ಏನು ಮಾಡಿ ಒಪ್ಸೋಕ್ಕಾಗಲ್ಲ. ಕಡಿಯವ ನಮ್ಮ ಅತ್ತೆನೇ ಕೇಳೋಣ ತಗದ್ದಿ ಏನು ಸಾರ ಹೇಳ್ಕೊಂಡು. ಅತ್ತೆ ಏನೇ ಅಲ್ಲ ಕಣಿ, 7 ಮಧ್ಯಾಹ್ನ ಆತು, ಏನು ಅಡುಗೆ ಅದು ಏನು ಗಮಲು ಬರ್ತಾನೆ ಇಲ್ವಲ್ಲೇ? ಅಡುಗೆ ಮಾಡಿದ್ಯಾ ಇಲ್ವಾ? ಅಯ್ಯ ಬಟ್ಟೆ ಒಗಿತಿದ್ದೆ ಕಣತ್ತೆ, ಈಗ ಮಾಡ್ತೀನಿ ತಾಳಿ ಸಾರ. ಇವು ತೊಣ್ಣಿಕಾಳು ಹುಳ ಬೀಳ್ತಾವೆ, ಅಲ್ಲೇ ಡಬ್ದಲ್ಲಿ ಇದ್ದು ಇದನ್ನೇ ಮಾಡ್ತೀನಿ ಹುರ್ದ್ಬಿಟ್ಟು. ಅಯ್ಯೋ ಶಿವನೇ, ಇನ್ನು ತಳ್ಳಿಕಾಳು ಕೈಯಲ್ಲಿ ಇಟ್ಕೊಂಡಿದ್ಯಾ? ಮೊನ್ನೆ ತಿನ್ನು ತಳ್ಳಿಕಾಳು ಸಾರು, ನೆನ್ನೆ ಅದೇ ಸಾರಿತ್ತು, ಅದಕ್ಕೆ ಬಿಟ್ಟಿದ್ಯಾ? ಗ್ಯಾಸು ಕಣಮ್ಮ, ನೀನೇ ಮಾಡ್ಕೊಂಡು ತಿಂದ್ಬಿಡು, ನಂಗೆ ತಳ್ಳಿಕಾಳು ಸಾರು ಬೇಡ. ಹೋಗು ನಿನ್ನ ಗಂಡಿಗೆ ಹೇಳಿ ಏನಾರ ಒಂದು ಅರ್ಧ ಕೆಜಿ ತರಿಸ್ಬಿಟ್ಟು ಮಾಡು. ನಾನು ತರ್ಸ್ ಮಾಡಾಕ್ತೀನಿ, ನೀವು ತಿಂದ್ಬಿಡಿ ಚೆನ್ನಾಗಿ. ಯಾಕೆ ಹೇಳಕ್ಕಾಗಲ್ಲ ನೀವು ನಿಮ್ಮ ಮಗುಂಗೆ ಏನಾದ್ರು ತಂದ್ಕೊಡೋ ಮಾಡ್ಲಿ ಅವಳು ಅಡ್ಗೆನ ಅಂತವ? ನಾನೇ ಕೇಳೋಣ, ನೀನ್ ಹೇಳು, ನಿನ್ ಗಂಡ ಅಲ್ವಾ? ನೀನ್ ಹೇಳು, ಹೋಗಿ ತರಿಸ್ಬಿಟ್ಟು ಮಾಡೋ ಹೋಗಿ. ಇದಕ್ ಮಾತ್ರ ನಿನ್ ಗಂಡ ಅಲ್ವಾ ಅಂತ ಅಂತಿರಲ್ಲ, ಬೇರೆದಕ್ಕೆಲ್ಲ ಅಯ್ಯೋ 9 ತಿಂಗಳು ಎತ್ತು ಒತ್ತು ನಾನ್ ಹಾಕಿದೀನಿ ಕಣೆ ಅಂತ ಎದೆ ಬರ್ಕಂತೀರಾ? ಈಗ ಹೇಳಿ ತಗೊಂಬಂದ್ ಕೊಡಕ್ಕೆ ಮಾಡಾಕ್ತೀನಿ. ಅಯ್ಯೋ 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 ಅಯ್ಯೋ, ಒಂದು ಸಾರು ಮಾಡು ಅಂದ್ರೆ ಎಷ್ಟು ಮಾತಾಡ್ತೀಯ ನೀನು? ತಡಿ ನನ್ನ ಮಗ ರಾತ್ರಿಗೆ ಒಂಚೂರು ಸಾರು ಮಾಡು ಅಂದ್ರೆ 1000 ಮಾತಾಡ್ಬಿಟ್ಟಲ್ಲವ. ವಯಸ್ಸಾದ್ಮೇಲೆ ಇರಬಾರ್ದು ಇಂಥವೆಲ್ಲ ಕೇಳಕ್ಕೆ. ಹೋಗ್ಬಿಡ್ಬೇಕು, ಅವ್ನ್ ಕರಿತಲ್ವಲ್ಲ, ಹೋಗ್ಬಿಡಲ್ಲ ಅನ್ನಕ್ಕೆ. ಹಿಂಗ್ ಕಣ್ಣೀರ್ ಹಾಕಿಲೆ ನನ್ ಮನೆ ಹಾಳು ಮಾಡ್ಬಿಟ್ಟೆ ಕಣಂತೆ ನೀನು. ಸುಮ್ ಕುಂತ್ಕೊ, ನೀನ್ ನೋಡಿ ಅಕ್ಕಪಕ್ಕದ ಮನೆಯವರೆಲ್ಲ ಇದ್ನೇ ಕಲ್ತಾರೆ, ಆ ಸೊಸೈಟಿರಲ್ಲ ನಾನು ಬೈತಾರೆ.